ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೀವನ್ ಆಫೀಸಿಂದ ಬರೋವಾಗ ಒಂದಷ್ಟು ಮನೆಗೆ ಸಾಮಾನೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ಹೇಳಿದ್ದೆ. ಸೊ ಹಾಗೆ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದಾರೆ. ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ಸಾಮಗ್ರಿಗಳನ್ನೆಲ್ಲ ಹೇಳಿದ್ದೆ, ಎಲ್ಲನೂ ಕೂಡ ತೊಗೊಂಡು ಬಂದರು. ನಾನೆಲ್ಲ ಸರಿ ಇದೆಯಾ ಅಂತೆಲ್ಲ ನೋಡ್ಕೊತಾ ಇದ್ದೆ. ಮತ್ತೇನಾದರೂ ಬೇಕು ಅಂತಂದರೆ ಹೇಳಿದ್ರೆ ಅವರೇ ತೊಗೊಂಬರ್ತಾರೆ. ಸೊ ಹಾಗಾಗಿ ರವೆ ಕೂಡ ಮನೆಯಲ್ಲಿ ಖಾಲಿ ಆಗಿತ್ತು, ರವೆನೂ ಕೂಡ ತರಿಸ್ಕೊಂಡಿದ್ದೀನಿ. ರವೆ ಗಂಜಿ ಎಲ್ಲ ಮಾಡ್ಕೋತಾ ಇರ್ತೀನಲ್ವ, ಸೊ ಬೇಕು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ. ಇನ್ನು ಗೋಧಿ ಎಲ್ಲ ಬೇಕಾಗಿತ್ತು ಈ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದಕ್ಕೆ. ಈವನ್ ಗೋಧಿನ ಕೂಡ ಹೇಳಿದ್ದೆ. ಮನೆಯಲ್ಲಿ ಅಕ್ಕಿ ಇಂಥದ್ದೆಲ್ಲ ಇರುತ್ತಲ್ವ, ಸೊ ಏನೆಲ್ಲ ಬೇಕೋ ಅದನ್ನಷ್ಟೇ ಹೇಳಿದ್ದೆ. ಮತ್ತು ಕರೆಕ್ಟಾಗಿ ಮೆಷರ್ಮೆಂಟ್ ನನಗೂ ಗೊತ್ತಿಲ್ಲ, ಒಂದು ಅಂದಾಜು ಮೇಲೆ ಹೇಳಿದರು. ಹಾಗಾಗಿ ಅದೇ ಪ್ರಕಾರದಲ್ಲೇ ಅಷ್ಟೇ ಬೇಕು ಅಂತಲೇ ತರಿಸ್ಕೊಂಡು ಬಿಟ್ಟಿದ್ದು. ಮತ್ತು ಹೆಚ್ಚು ಕಡಿಮೆ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಅಲ್ವಾ ತಿನ್ನೋದಕ್ಕೆ. ಹಾಗಾಗಿ ಇನ್ನು ಒಂದು ಸ್ವಲ್ಪ ತರಕಾರಿಗಳು ಕೂಡ ಬೇಕಾಗಿತ್ತು. ತರಕಾರಿಗಳನ್ನ ಕೂಡ ತರಿಸ್ಕೊಂಡಿದ್ದೆ. ಬೀನ್ಸ್, ಕ್ಯಾರೆಟ್, ಹಾಗೆಯೇ ಅವರೆಕಾಯಿ ಸಿಕ್ತು ಅಂತ ಅವರೆಕಾಯಿ ಕೂಡ ತೊಗೊಂಡು ಬಂದಿದ್ದರು. ಪಾಪುನೂ ಇಲ್ಲೇ ದೇವ್ರ ಮನೆ ಮುಂದೆ ಜೋಕಾಲಿ ಹಾಕ್ಬಿಟ್ಟು ಮಲಗಿಸಿದ್ದೆ. ಇನ್ನೂ ಅಪ್ಪು ಇರಲಿಲ್ಲ, ಅಮ್ಮನ ಮನೆಗೆ ಹೋಗಿದ್ದಾನೆ. ಅವನಿಗೆ ಪಪ್ಪ ಏನಾದರೂ ಬಂದರೆ ಅಪ್ಪನ ಜೊತೆನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಟುಬಿಡ್ತಾನೆ. ಒಂದು 2-3 ದಿನ ಇದ್ಬಿಟ್ಟು ಬರ್ತಾನೆ. ಇಲ್ಲಿ ನಾನು ಒಬ್ಬಳೇ ಇರ್ತೀನಲ್ವ, ಅವನಿಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಸರಿ ಅಂತ ನಾನು ಸುಮ್ಮನೆ ಆಗ್ತೀನಿ, ಕಳಿಸ್ಕೊಡ್ತೀನಿ. ಆಲ್ರೆಡಿ 2 ಡೇಸ್ ಆಯಿತು ಅಪ್ಪು ಹೋಗ್ಬಿಟ್ಟು, ಮತ್ತು ಬಂದಿಲ್ಲ. ಜೀವನ್ ಕೂಡ ಕೇಳ್ತಿದ್ರು ಆಫೀಸಿಂದ ಬಂದಿದ್ದ ತಕ್ಷಣ, ಅಪ್ಪು ಬಂದಿಲ್ವಾ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಬೆಳಗ್ಗೆ ಹೊತ್ತು ನಮ್ಮಪ್ಪ ಊಟ ಅಥವಾ ಏನಾದರೂ ತಿಂಡಿ ಎಲ್ಲ ತಂದ್ಕೊಡೋದಕ್ಕೆ ಬರ್ತಾರೆ. ಇವತ್ತು ಪಪ್ಪನ ಜೊತೆ ಅಪ್ಪು ಬಂದಿರಲಿಲ್ಲ. ಅದನ್ನು ಹೇಳಿದೆ ಜೀವನಿಗೆ, ಅವರು ಕೂಡ ಬೇಜಾರು ಮಾಡ್ಕೊತಾ ಇದ್ರು. ಸರಿ ಬಿಡು, ಅಲ್ಲಾದರೆ ಎಲ್ಲರೂ ಇರ್ತಾರೆ, ಆರಾಮಾಗಿ ಆಟಾಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ಇನ್ನು ಜೀವನ್ ಏನೆಲ್ಲ ತೊಗೊಂಡು ಬಂದಿದ್ರು ಎಲ್ಲನೂ ಕೂಡ ಎತ್ತಿಡ್ತಾ ಇದ್ದೀನಿ. ಪಾಪು ಏನು ಜಾಸ್ತಿ ಹೊತ್ತು ಮಲ್ಕೊಳ್ಳಲ್ಲ ಈಗ ಸಂಜೆ ಟೈಮಲ್ಲಿ. ಅವಳು ಒಂದು ಅವರ್ ಮಲ್ಕೊಳ್ಳೋದು ಕೂಡ ಹೆಚ್ಚೆಚ್ಚು. ಫಸ್ಟು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು, ಬಟ್ ಮಕ್ಕಳು ಬೆಳೀತಾ ನಿದ್ದೆನೂ ಕೂಡ ಕಡಿಮೆ ಅಂತ ಹೇಳ್ತಾರೆ. ಇವಾಗ ಸ್ವಲ್ಪ ಆಟ ಕಲ್ತ್ಬಿಟ್ಟಿದ್ದಾಳೆ. ಎದ್ದಿದ ತಕ್ಷಣ 1-2 ಅವರ್ ಆಟ ಆಡ್ಕೊಂಡಿರ್ತಾಳೆ. ಆಮೇಲೆ ನೈಟ್ ಸ್ವಲ್ಪ ನಿದ್ದೆ ಕಡಿಮೆ. ಸೊ ಈ ರೀತಿಯಾಗಿ ಬೆಳಗ್ಗೆ ಹೊತ್ತೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ದಟ್ ನನಗೆ ಬೆಳಗ್ಗೆ ಹೊತ್ತು ಕಷ್ಟ ಏನಾಗಲ್ಲ, ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿಯೇ ಮಾಡ್ಕೊಂಬಿಡ್ಬೋದು. ಇನ್ನಿವಾಗ ಅವರೆಕಾಯಿ ಎಲ್ಲ ಏನು ತೊಗೊಂಡು ಬಂದಿದ್ರು ಅದನ್ನೆಲ್ಲ ಬಿಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಮತ್ತೇನು ಗೊತ್ತಾ, ಆಮೇಲೆ ಮಾಡೋಣ ಅಂತ ಅಂದರೆ ಮತ್ತು ಅದು ಹಂಗೆ ಇದ್ಬಿಡುತ್ತೆ. ಪಾಪು ಕೂಡ ಮಲ್ಕೊಂಡಿದ್ದಾಳೆ. ಸೊ ಅದೇ ಟೈಮಲ್ಲಿ ನಾನು ಕೂಡ ಇನ್ನೇನು ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡೋದು, ಅದ್ರ ಬದಲಿಗೆ ಅವರೆಕಾಯಿ ಎಲ್ಲ ಬಿಡಿಸಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟೆಲ್ಲ ಬಿಡಿಸ್ತಾ ಇದ್ದೆ. ಇನ್ನು ನಾಳೆ ಸಾಂಬಾರು ಏನಾದರೂ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ನಮ್ಮನೆಗೆ ಈ ಥರ ಅವರೆಕಾಯಿ ಏನಾದರೂ ತೊಗೊಂಬಂದಾಗ ಅಲ್ವಾ, ಒಂದೇ ಸರಿ ಎಲ್ಲನೂ ಸಾಂಬಾರು ಮಾಡಿಬಿಟ್ರೆ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಸಾಂಬಾರು ಮಾಡೋದಕ್ಕೆ ಅಂತ ಇಟ್ಕೊಂಡು ಇನ್ನೂ ಒಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿರ್ತೀನಿ, ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಅವರೆಕಾಯಿ ಬಿಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಪಾಪುನೂ ಕೂಡ ಎದ್ಲು. ಜೀವನ್ ಪಾಪುನ ಎತ್ಕೊಂಡಿದ್ರು. ನಾನು ಇನ್ನೇನು ಒಂದು ಸ್ವಲ್ಪ ಮಿಕ್ಕಿತ್ತು ಅವರೆಕಾಯಿ ಎಲ್ಲನೂ ಬಿಡಿಸಿ ಆಮೇಲೆ ಕೈ ತೊಳ್ಕೊಂಡು ಆಮೇಲೆ ಪಾಪುನ ಎತ್ಕೊಂಡಿದ್ದಾಯಿತು. ಸೊ ಈ ರೀತಿಯಾಗಿ ಕ್ಯಾಮ್ರಾ ತೋರಿಸ್ತಾ ಇದ್ದರೆ ನೋಡ್ತಾ ಇದ್ದಾಳೆ, ನೋಡ್ಬೋದು ಎಷ್ಟು ಕ್ಯೂಟಾಗಿ. ಅಳ್ತಿದ್ಲು ಅಂತ ಅಂದ್ಬಿಟ್ಟು ಜೀವನ್ ಎತ್ಕೊಂಡಿದ್ರು. ಇವಾಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಪಾಪುನ ಎತ್ಕೊಂಡಿದ್ದಾಯಿತು. ಜೀವನ್ ಎತ್ಕೊಂಡ್ರೆ ಅಳ್ತಾನೆ ಇರ್ತಾಳೆ ನಾನು ಎತ್ಕೊಳ್ಳೋವರೆಗೂ. ಇವಾಗ ನೋಡಿ ಹ್ಯಾಪಿ ಫೀಲ್ ಇವಳು ಅಲ್ವಮ್ಮ. ಮಾಡು, ಹಾಯ್ ಮಾಡು. ಅಲ್ಲಲ್ಲ ಓಯ್, ಎಲ್ಲರೂ ಹಾಯ್ ಮಾಡಿಬಿಡಿ ಆಯಿತಾ ನನ್ನ ಮಗಳಿಗೆ. ಹಾಂ, ಎಷ್ಟು ಜನ ಹಾಯ್ ಮಾಡ್ತೀರಾ ನೋಡ್ತೀನಿ. ಹಾಯ್ ಮಾಡಪ್ಪ. ಓ, ಅದೇನು ನಿಜ ಮಾಡ್ತಾರಲ್ಲ ಪಾಪ, ಅದು ಸುಮ್ಮನೆ ಕೈ ಆಡಿಸ್ತೈತೆ ಅಷ್ಟೆ ಅಲ್ಲಮ್ಮ. ಊಟ ಆಯ್ತು ನಿಂದು? ಹಾಂ, ಲಾಲು ಕುಡ್ದ ನೀನು? ಆಯ್ತಾ ಮಗಳೇ ನಿಂದು ಲಾಲು ಕುಡ್ದು? ಈಗ ಟಾಚಿ ಮಾಡೋ ಟೈಮು ನಿಂದು? ಟಾಚಿ ಮಾಡೋ ಟೈಮಾ? ಇದು ಮುದ್ದು ಕಂದ. ಇವಾಗ ಏನಂದರೆ ಫಸ್ಟು ಸ್ವೆಡಲ್ ಮಾಡಿಸ್ಕೊತಿದ್ದಲ್ಲ, ಆ ಥರ ಮಾಡಿಸ್ಕೊಳ್ಳೋದೇ ಇಲ್ಲ. ಏನಾದರೂ ಸ್ಪೆಡಲ್ ಮಾಡಿ ಮಲಗಿಸಿದ್ರೆ ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ಅವಳು ನಿದ್ದೆ ಮಾಡೋದು. ಎದ್ಬಿಡ್ತಾಳೆ, ಫುಲ್ ಶಕೆ ಆಗಿಬಿಡುತ್ತಲ್ಲ, ಎದ್ಬಿಟ್ಟು ಅಳ್ತಿರ್ತಾಳೆ. ಹಾಗಾಗಿ ಈ ಥರ ಬಟ್ಟೆ ಹಾಕಬೇಕು. ಅದಾದಮೇಲೆ ಆರಾಮಾಗಿ ಬಿಟ್ಬಿಡ್ಬೇಕು ಅವಳನ್ನ. ಬಿಟ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಅದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಹೋಗಿದ್ದಾಳೆ ಅಂತ ಅಂದಾಗ ತೆಳುವುದೊಂದು ಬೆಡ್ಶೀಟ್ ಹೊಚ್ಬಿಟ್ರೆ ಚೆನ್ನಾಗಿ ಒಂದು ಅರ್ಧ-ಮುಕ್ಕಾಲು ಗಂಟೆ ತನಕ ನಿದ್ದೆ ಮಾಡ್ತಾಳೆ. ಒಂದೊಂದು ಸತಿ 2 ಅವರ್ ತನಕ ಕೂಡ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿಬಿಡ್ತಾಳೆ. ಏನಾದರೂ ಸ್ಪೆಡಲ್ ಮಾಡಿ ಮಲಗಿಸಿದ್ರಂತೂ ನಿದ್ದೆನೇ ಮಾಡಲ್ಲ ಅಂತ ಅಳೋದು ಅಲ್ವಾ ಮಗಳೇ. ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ ಪಾಪುಗೆ ಯಾವುದು ಸೋಪ್ ಮತ್ತು ಕ್ರೀಮ್ ಯೂಸ್ ಮಾಡ್ತೀರಾ ಅಂತ.
ನಾನು ಸುಮಾರು ಸಲ ಕಮೆಂಟಲ್ಲೇ ಆನ್ಸರ್ ಮಾಡಿದ್ದೀನಿ. ಆಮೇಲೆ ಪಾಪು ಬ್ಲ್ಯಾಕ್ ಆಗಿದ್ದಾಳೆ ಅಂತ ಕೂಡ ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ರಲ್ವ ಸುಮಾರು ಜನ. ಪಾಪು ಏನು ಬ್ಲ್ಯಾಕ್ ಆಗಿರಲಿಲ್ಲ, ಆವಾಗ ಬಿಸಿಲಿಗೆ ತೋರಿಸಿ ಒಂದು ಸ್ವಲ್ಪ ಕಲರ್ ಟ್ಯಾನ್ ಆಗಿತ್ತು, ಅವಳ ಸ್ಕಿನ್ ಟೋನು ಒಂದು ಸ್ವಲ್ಪ ಚೇಂಜ್ ಆಗಿತ್ತು. ಇವಾಗ ನಾರ್ಮಲ್ ಕಲರಿಗೆ ಬಂದಿದ್ದಾಳೆ ಅಷ್ಟೆ. ನನ್ನ ಮಗಳು ನಾರ್ಮಲ್ ಕಲರಿಗೆ ಬಂದಿದ್ದಾಳೆ. ಇವಾಗ ಇನ್ನೂ ಬರಬೇಕು, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಳೆ. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾಳೆ. ಹೆಂಗಿದ್ರು ಮಕ್ಕಳು ಚಂದನೆ ನೋಡೋಕ್ಕೆ ಅಲ್ವಮ್ಮ, ಹೆಂಗಿದ್ರು ಚಂದ ನೋಡೋಕ್ಕೆ. ಓಕೆ ಬಾಯ್. ಪಪ್ಪ ಏನು ಮಾಡ್ತಾಯಿದ್ದಾರೆ ನಾನು ನೋಡ್ತೀನಿ ಅಲ್ಲ. ಓಕೆ ಬಾಯ್ ಮಾಡು. ಓಕೆ ಬಾಯ್. ಬಾಯ್ ಮಾಡಪ್ಪ, ಬಾಯ್ ಮಾಡಪ್ಪ. ಅದು ಬಾಯ ಅದು. ಹಾಂ, ಫುಲ್ ಸ್ಲೀವ್ಸ್ ಬಟ್ಟೆ ಎಲ್ಲ ಹಾಕೊಳ್ಳೋದು ಇಷ್ಟ ಇಲ್ಲ, ಇದೇ ಥರನೇ ಹಾಕಬೇಕು, ಆರಾಮಾಗಿರಬೇಕು. ಇವತ್ತು ನಾನೇ ಫಸ್ಟ್ ಟೈಮ್ ತಲೆ ಸ್ನಾನ ಮಾಡಿಸ್ದೆ ಪಾಪುಗೆ. ಸ್ವಲ್ಪ ಭಯ ಇತ್ತು, ಬಟ್ ಚೆನ್ನಾಗಿ ಮಾಡಿಸ್ದೆ. ಒಂಥರ ರೂಢಿ ಕೂಡ ಆಗುತ್ತೆ ಇನ್ಮೇಲೆ ಮಾಡಿಸ್ತಾ ಕಾಲ ಮೇಲೆ ಉಲ್ಟಾ ದಬ ಹಾಕ್ಕೊಂಡು ಪಾಪಗೆ ಸ್ನಾನ ಮಾಡಿಸ್ದೆ. ನೀಟಾಗಿ ಸ್ನಾನ ಮಾಡಿಸ್ಕೊಂಡು, ಏನೂ ಅಳ್ಳಿಲ್ಲ, ಏನೂ ಇಲ್ಲ, ಆರಾಮಾಗಿ ಬಿಸಿ ಬಿಸಿ ನೀರು ಈ ಥರ ಇರುವಾಗ ಅವ್ರಿಗೆ ಇಷ್ಟ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ಅಲ್ಲಪ್ಪ, ಅಲ್ವಮ್ಮ? ಹ್ಞೂ, ಆಯಿತು. ನಂದು ಕೂಡ ಊಟ ಆಗಿತ್ತು. ಸೊ ಪಾಪುನ ಎತ್ಕೊಂಡು ವಾಕ್ ಮಾಡ್ತಾಯಿದ್ದೀನಿ. ಇವತ್ತು ಯಾಕೋ ಒಂದು ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು, ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಆವಾಗವಾಗ ಈ ರೀತಿಯಾಗಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಒಂದ್ಸಲಿ ತುಂಬ ಖುಷಿ ಫೀಲ್ ಆಗ್ತಾ ಇರುತ್ತೆ, ಒಂದೊಂದು ಸಲ ತುಂಬಾ ಬೇಜಾರಾಗ್ತಾ ಇರುತ್ತೆ. ಸೊ ಪಾಪುನ ಎತ್ಕೊಂಡು ಹೀಗೆ ಓಡಾಡ್ಕೊಂಡಿದ್ದೆ. ಇನ್ನು ನಾನು ಫಸ್ಟೆಲ್ಲ ಬಂದುಬಿಟ್ಟು ಮೇಲ್ಗಡೆ ಬಾಲ್ಕನಿನಲ್ಲಿ ಹೋಗಿ ವಾಕ್ ಮಾಡಿಬಿಟ್ಟು ಆಮೇಲೆ ಮಲ್ಕೊತಾ ಇದ್ದೆ. ಬಟ್ ಇವಾಗಂತೂ ಆಗೋದೇ ಇಲ್ಲ. ಆಲ್ಮೋಸ್ಟ್ ಒಂದು 2 ವಾರದಿಂದ ಅಲ್ವಾ ನಾನು ಬಾಲ್ಕನಿ ಕಡೆ ಜಾಸ್ತಿ ಹೋಗ್ತಾನೇ ಇಲ್ಲ. ಏನಾದರೂ ಬಟ್ಟೆ ಒಣಗಾಕೊಡೋ ಕೆಲಸ ಇದ್ದರೆ ಅಷ್ಟೇ ಹೋಗೋದು, ಇಲ್ಲಾಂದರೆ ಹೋಗೋದೇ ಇಲ್ಲ. ಇನ್ನು ಪಾಪುನ ಒಂದು ಸೈಡಲ್ಲಿ ಮಲಗಿಸ್ಬಿಟ್ಟು ನಾನು ನಂದೇನು ಅಡುಗೆ ಮನೆಯಲ್ಲಿ ಕೆಲಸ ಇತ್ತು ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಸೊ ಪಾಪು ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ ನೋಡ್ಬೋದು. ಅವಳ ಪಾಡಿಗೆ ಅವಳು ಆಟ ಆಡ್ತಿರ್ತಾಳೆ. ಅವಳಿಗೆ ಒಂದಷ್ಟು ಟೈಮ್ ನೋಡ್ತಾಳೆ, ತುಂಬ ಹೊತ್ತು ಯಾರೋ ಅವಳ ಅಕ್ಕಪಕ್ಕ ಇಲ್ಲ ಅಂತ ಅಂದರೆ ಆಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಅವಾಗವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತೀನಿ. ಪಾಚಿ ಮಾಡಿದ್ಯಾ ನೀನು? ಪಾಚಿ ಮಾಡಿದ್ಯ? ಆಯ್ತಾ ನಿಂದು ಊಟ ಆಯ್ತಾ ನಿಂದು? ಯಾವಾಗ ಪಾಚಿ ಮಾಡೋದು ನೀನು? ಸೀರೆ ಕ್ಯೂಟಿ ಥರ ಸ್ಮೈಲ್ ಮಾಡ್ತೀಯ ನೀನು, ಕ್ಯೂಟಿ ಥರ ಮಾಡಲ್ವಾ? ನಗ್ತಾ ಇರೋದ ನೀನು? ಎಲ್ಲಿ ಮಮ್ಮಿ ಕರೀತಾರದು ನಿನ್ನ ನೋಡಲ್ವಾ? ಅಯ್ಯಯ್ಯಯ್ಯಯ್ಯಯ್ಯೋ, ಯಾರನ್ನ ನೋಡ್ಕೊಂಡು ನಗ್ತಾರದು ನೀನು? ಯಾರನ್ನ ನೋಡ್ಕೊಂಡು ನಗ್ತಾರದು? ಅಲ್ಲಿ ಯಾರಿದ್ದಾರೆ ಆ ಕಡೆ? ಬಾಮ್ಮ, ನನ್ನ ಮುದ್ದು ಸೋನು. ಅವನು ಬಂಗಾರಿ. ಅವನಪ್ಪ, ಅವನ ಮಗ. ಅಯ್ಯಯ್ಯಯ್ಯಯ್ಯಯ್ಯೋ, ಅಯ್ಯಯ್ಯಯ್ಯಯ್ಯಯ್ಯೋ, ಮುದ್ದುಕೊಂಡು. ಇನ್ನು ಜೀವನ್ ಪಾಪುನ ಎತ್ಕೊಂಡು ಮೇಲ್ಗಡೆ ಹೋದರು. ನಾನು ಒಂದು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ನಾಳೆ ತಿಂಡಿಗೆ ಹೆಸರು ಕಾಳನ್ನ ನೆನೆಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಕೂಡ ನೆನೆಸಿಟ್ಬಿಟ್ಟು ಆಮೇಲೆ ಇದು ಹಾಳ್ವಿ ಬೀಜ ಏನಿದೆ ಅದನ್ನು ಕೂಡ ನೆನೆಸಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಆಲ್ಮೋಸ್ಟ್ ನೈಟೇ ಮುಗಿಸ್ಕೊಂಡ್ಬಿಡ್ತೀನಿ. ಅದರಲ್ಲೂ ಎಸ್ಪೆಷಲಿ ಪಾತ್ರೆ ತೊಳೆಯೋದೆಲ್ಲ ಇದ್ದರೆ ಇವಾಗ ನೈಟೇ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಪಾತ್ರೆ ತೊಳಿಬೇಕು ಅಂತಂದರೆ ನಿಜವಾಗ್ಲೂ ನನಗೆ ಅದೊಂಥರ ತುಂಬ ಕಷ್ಟ ಅಂತ ಅನಿಸುತ್ತೆ. ಅದೇನೋ ನಂಗೆ ಇಷ್ಟನೇ ಆಗೋಲ್ಲ. ಸೊ ಹಾಗಾಗಿ ಎಲ್ಲ ಪಾತ್ರೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಅಡುಗೆ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ನಾಳೆ ಬೆಳಗ್ಗೆ ತಿಂಡಿಗೆ ಏನಾದರೂ ಈ ಥರ ಕಾಳೆಲ್ಲ ನೆನೆಸೋದು ಆ ಥರದ್ದೆಲ್ಲ ಇತ್ತು ಅಂತಂದರೆ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಹೋಗಿ ಮಲ್ಕೊತೀನಿ.
ಇನ್ನು ಪಾಪುನ ತೂಗ್ಬಿಟ್ಟು ಮಲಗಿಸ್ತೀನಿ ಅಂತ ಜೀವನ್ ಕರ್ಕೊಂಡು ಹೋದರು. ಅವರು ಕೂಡ ಲುಲಬಿ ಎಲ್ಲ ಹಾಕ್ಬಿಟ್ಟು ಮಲಗಿಸ್ತಾ ಇರ್ತಾರೆ. ಅವಳು ಕೂಡ ಮಲ್ಕೊತಾಳೆ. ಬಟ್ ಏನಂತ ಅಂದರೆ ಅವಳನ್ನ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಹಾಕೋವಾಗ ಎದ್ಬಿಡ್ತಾಳೆ. ಮತ್ತು ಆವಾಗ ನಾನೇ ಬೇಕು. ಸೊ ಆವಾಗ ಫೀಡಿಂಗ್ ಮಾಡಿಸ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಸೊ ಇವಾಗ ಒಂದೆರಡು ದಿನದಿಂದ ಈ ಥರ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಫಸ್ಟು 1-2 ಗಂಟೆ ತನಕನೂ ಎದ್ದಿರೋಳು. ಬಟ್ ಇವಾಗ 1-2 ದಿನದಿಂದ ಅಲ್ವಾ, ನಾನು ಅವಳ ಪಕ್ಕ ಮಲ್ಕೊಂಡು ಹಾಗೆ ಫೀಡಿಂಗ್ ಮಾಡಿಸ್ಕೊಂಡು ಮಲ್ಕೊಂಡ್ಬಿಟ್ರೆ ಅವಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ಹಾಗಾಗಿ ಒಂದು ಸ್ವಲ್ಪ ಈ ಥರ ರೂಟೀನ್ ಫಾಲೋ ಮಾಡ್ತಾ ಇದ್ದೀನಿ. 2 ಗಂಟೆ ತನಕ ಎದ್ದಿರೋದಕ್ಕಿಂತ ಇದು ಬೆಸ್ಟ್ ಅಲ್ವಾ. ಅವಳು ಆರಾಮಾಗಿ ನಿದ್ದೆ ಮಾಡ್ತಾಳೆ, ನನಗೂ ಕೂಡ ನಿದ್ದೆ ಆಗುತ್ತೆ. ಇನ್ನು ಅಡುಗೆ ಮನೆಯಲ್ಲೆಲ್ಲ ಕೆಲಸ ಮುಗೀತು. ಇವಾಗ ಹೋಗ್ತಾ ಇದ್ದೀನಿ ಮಲ್ಕೊಳ್ಳೋದಕ್ಕೆ ಅಂತ. ನೈಟ್ ನಾನೇನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಸ್ವಲ್ಪನೇ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಇವಾಗ ಒಂದು ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ. ಒಂದು 7 ಗಂಟೆ 7:15ಗೆಲ್ಲ ಎದ್ಬಿಟ್ರೆ ನನಗೂ ಕೂಡ ಆರಾಮಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಬೋದು. ಸೊ ಪಾಪುನ ಕರ್ಕೊಂಡು ಕೆಳಗಡೆ ಬಂದೆ. ನಾನು ಪಾಪುನ ಮೇಲ್ಗಡೆ ಬಿಟ್ಟು ನಾನು ಒಬ್ಬಳೇ ಕೆಳಗಡೆ ಅಂತೂ ಬರೋಲ್ಲ. ನಾನು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಕೆಳಗಡೆ ಪಾಪುನ ಕರ್ಕೊಂಡೇ ಬರೋದು. ಸೊ ಈ ರೀತಿಯಾಗಿ ಇನ್ನು ಮೇಲ್ಗಡೆ ಎಲ್ಲ ಏನು ಕಸ ಗುಡಿಸಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ಸೊ ಯೂಶ್ವಲಾಗಿ ನಮ್ಮ ಮನೆ ಜಾಸ್ತಿ ಕಸ ಎಲ್ಲ ಇರೋಲ್ಲ. ಯಾಕಂದರೆ ಇವಾಗ ನಾನು ಮತ್ತು ಪಾಪು ಇಬ್ಬರೇ ಇರ್ತೀವಿ ಅಲ್ಲ, ಅಷ್ಟೊಂದೇನು ಕಸ ಅಂತೆಲ್ಲ ಇರೋದಿಲ್ಲ. ಹೇಗಿದ್ದರೂ ಒಂದ್ಸಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ. ಇವತ್ತು ಹೇಗಿದ್ದರೂ ರಾಘವೇಂದ್ರ ಸ್ವಾಮಿ ವರ್ಧಂತಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಬೇಗನೆ ಎದ್ದಿದ್ದು. ಸೊ ಬೇಗನೆ ಪೂಜೆ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಮಾಡ್ತೀನಿ ಅಂತ. ಇನ್ನು ಪಾಪುನೂ ಕೂಡ ಆಟ ಆಡ್ತಾಯಿದ್ಲು. ಹಾಗೆ ಬೆಡ್ಶೀಟ್ನ ಅವಳ ಮೇಲೆ ಒಜ್ಜಿಸ್ಬಿಟ್ಟು ನಾನೊಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಕಡೆಗೆ ಬಂದೆ. ಅಪ್ಪು ಇದ್ದಿದ್ದರೆ ನಾನು ಈ ಥರ ಅಡುಗೆ ಮನೆಗೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದೆ ಅಂತ ಹೋದಾಗ ಅಪ್ಪು ಮಾತಾಡಿಸ್ಕೊಂಡಿರ್ತಾನೆ. ಪಾಪುನೂ ಕೂಡ ಅವಳು ಮಾತಾಡ್ಸೋದಕ್ಕೆ ರಿಯಾಕ್ಟ್ ಮಾಡ್ತಾಯಿರ್ತಾಳೆ. ಸೊ ಒಂದೊಂಥರ ಚೆನ್ನಾಗಿರುತ್ತೆ. ಬಟ್ ಅಪ್ಪು ಇಲ್ದಿರೋವಾಗ ನಾನೊಬ್ಬಳೇ ಅವಳನ್ನ ಮಾತಾಡಿಸ್ಕೊಂಡು ಅಡುಗೆ ಮನೆಗೂ ಅವಳ ಕಡೆ 2 ಕಡೆನೂ ನೋಡ್ಕೋಬೇಕು ಅಂದಾಗ ಒಂಚೂರು ಕಷ್ಟ ಆಗುತ್ತೆ. ಬಟ್ ಪರವಾಗಿಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ. ಹಾಗೆಯೇ ಇವಾಗ ಒಂದು ಸ್ವಲ್ಪ ನನಗೆ ಈ ಬೆಳಗ್ಗೆ ಬೇಗ ಎದ್ದು ಅದಾದಮೇಲೆ ಪಾಪು ಕಡೆ ಕೂಡ ನೋಡಿಕೊಂಡು ನನ್ನ ಮನೆ ಕೆಲಸಗಳನ್ನೂ ಕೂಡ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಒಂಥರ ಈ ರೂಟೀನ್ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಮತ್ತು ನಾನು ಕೂಡ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಪ್ರತಿದಿನ ನಾನು ಟಿ ವಿನಲ್ಲಿ ದೇವ್ರ ಸ್ತೋತ್ರಗಳು, ಹಾಡುಗಳು ಇದನ್ನೆಲ್ಲ ಕೇಳ್ತಾ ಇರ್ತೀನಿ. ಬಟ್ ಇವತ್ತು ದೇವಕಿ ನಂದನ ಸಾಂಗ್ನೇ ಫಸ್ಟ್ ಹಾಕಿದ್ದೆ. ಪಾಪುನೂ ಕೂಡ ನೋಡ್ಬೋದು ಎಷ್ಟು ಆರಾಮಾಗಿ ಈ ಒಂದು ಸಾಂಗ್ನ ಕೇಳಿಕೊಂಡು ಮಲ್ಕೊಂಡಿದ್ದಾಳೆ ಅಂತ. ನಾನು ಕೂಡ ಕಸ ಎಲ್ಲ ಗುಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಗುಡಿಸ್ಕೊಳ್ತಾ ಇದ್ದೆ. ಪಾಪು ಅಷ್ಟೊತ್ತಿಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ಇನ್ನೇನು ಮಾಡೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಮನೆ ಕಸ ಗುಡಿಸೋ ಕೆಲಸನ ಅಲ್ಲಿಗೆ ಬಿಟ್ಟು ಪಾಪುನ ಎತ್ಕೊಳ್ಳೋದಕ್ಕೆ ಅಂತ ಹೋದೆ. ಸೊ ಈ ರೀತಿಯಾಗಿ ಆಗುತ್ತೆ. ಬಟ್ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ.
ಅಪ್ಪು ಇಷ್ಟೊಂದೆಲ್ಲ ಅಳ್ತಾನೆ ಇರಲಿಲ್ಲ, ಅವ್ನು ಆರಾಮಾಗಿರ್ತಿದ್ದ. ಜೊತೆಗೆ ಅವನ್ನ ಎತ್ಕೊಳ್ಳೋಕೆ ಯಾರಾದರೂ ಇರ್ತಿದ್ರು. ಬಟ್ ಇವಾಗ ನಾನೇ ನೋಡ್ಕೋಬೇಕು ಸಿರಿನ. ಒಂಥರ ಬ್ಯುಸಿ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಅಲ್ವಾ ಅನಿಸ್ಬಿಡುತ್ತೆ ನಾನು ಲೈಫಲ್ಲಿ ಇಷ್ಟೊಂದು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನ ಅಂತ. ಯಾಕಂದರೆ ನಾನು ಸುಮಾರು ಸಲ ಹೇಳಿದ್ದೀನಿ, ಬೆಳಗ್ಗೆ ಆಗೋದು ಗೊತ್ತಾಗಲ್ಲ, ಸಂಜೆ ಆಗೋದು ಗೊತ್ತಾಗಲ್ಲ, ಇಷ್ಟು ಬೇಗ ಟೈಮ್ ಹೊಟ್ಟೋಯ್ತಾ, ಇಷ್ಟು ಬೇಗ ಆಗಲೇ 5 ಗಂಟೆನಾ ಅನ್ನೋ ಥರ ಅನಿಸುತ್ತೆ. ಯೂಶ್ವಲಾಗಿ ಎಲ್ಲ ನಾನು ಪ್ರತಿದಿನ ನಾನು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂದರೆ ಕರೆಕ್ಟಾಗಿ 5 ಗಂಟೆಗೆ ನಾನು ಯಾವಾಗಲೂ ಟೈಮ್ ನೋಡ್ತಿರ್ತೀನಿ. ಸೊ ಇಷ್ಟು ಬೇಗ 5 ಗಂಟೆ ಆಗೋಯ್ತಾ ಅನ್ನೋ ಥರ ಅನಿಸ್ತಾ ಇರುತ್ತೆ. ಈ ಥರ ಇಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಆಮೇಲೆ ಇವಾಗ ಏನಾದರೂ ವಾಯ್ಸ್ ಓವರ್ ಕೊಡಬೇಕು ಅಥವಾ ಏನಾದರೂ ವಿಡಿಯೋ ಮಾಡ್ಕೋಬೇಕು ಅಂತಂದ್ರೂ ಪಾಪು ಮಲ್ಕೊಂಡಿರುವಾಗ ನಾನು ಬೇಗನೆ ವಿಡಿಯೋ ವಾಯ್ಸ್ ಓವರ್ ಕೊಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂತ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅವಳ ವಾಯ್ಸ್ ಕೂಡ ಬರ್ತಾ ಇರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅವಳು ಮಲ್ಕೊಂಡಿದ್ದಾಗಲೇ ಆದಷ್ಟು ನಾನು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಕೆಲವೊಮ್ಮೆ ಎದ್ದಿರ್ತಾಳೆ, ಏನೂ ಮಾಡೋಕ್ಕಾಗಲ್ಲ, ನಾನು ಕೂಡ ವಿಡಿಯೋ ಲೈವ್ ಮಾಡಬೇಕಾಗಿರುತ್ತೆ. ಪಾಪು ಎದ್ದಿದ್ದಾಗ ಕೂಡ ವಾಯ್ಸ್ ಓವರ್ ಕೊಟ್ಟಿರೋದಿದೆ. ಇನ್ನು ಪಾಪುನ ಎತ್ಕೊಂಡು ಸಮಾಧಾನ ಮಾಡಿದ್ದಾಯಿತು. ಅವಳನ್ನು ಕೂಡ ಫೀಡಿಂಗ್ ಮಾಡಿಸಿ ಮತ್ತೆ ಮಲಗಿಸ್ದೆ. ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ಒಂದು ಸ್ವಲ್ಪ ಮನೆಯೆಲ್ಲನೂ ಕೂಡ ಒರೆಸ್ಕೊಂಬಿಡೋಣ ಅಂತ. ಈ ಕಾರ್ಪೆಟ್ ಒಂದು ಹಾಕಿದ್ಮೇಲೆ ಅಲ್ವಾ ನನಗೆ ಇದನ್ನು ಎತ್ತಿ ಜರುಗಿಸಿ ಟೇಬಲ್ನ ಅದಾದಮೇಲೆ ಒರೆಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಜೀವನ ಇದ್ದಾಗ ಅವರು ಮ್ಯಾಟೆಲ್ಲ ತೆಗೆದು ನೀಟಾಗಿ ಅದನ್ನು ಡಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಒರೆಸ್ಕೊಂಡು ಬರ್ತಾರೆ. ಬಟ್ ನನಗಂತೂ ನಿಜವಾಗ್ಲೂ ಅದನ್ನೆಲ್ಲ ಜರುಗಿಸೋಕ್ಕೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಟೇಬಲ್ ಅಂತೂ ಹೆವಿ ವೆಯ್ಟ್ ಇದೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮನೆಯೆಲ್ಲ ಒರೆಸ್ಕೊಂಡೆ ಆಗಾರೋ ಮಾಪಿಂದನೇ. ಇದಂತೂ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಮನೆ ಕೆಲಸನೂ ಕೂಡ ಬೇಗನೆ ಆಗೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಬಕೆಟ್ ಇಟ್ಕೊಂಡು ಅದರಲ್ಲಿ ನೀರೆಲ್ಲ ಅದ್ದಿ ಒರೆಸೋದಕ್ಕಿಂತ ಇದು ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಇವಾಗ ನಾನು ಹೊರಗಡೆನೂ ಕೂಡ ಕಸ ಗುಡಿಸ್ಕೊಂಡು ಒರೆಸ್ಕೊಂಡಿದ್ದಾಗಿತ್ತು. ಅದಾದಮೇಲೆ ಜೆಪ್ಟೋನಲ್ಲಿ ಕೂಡ ಒಂದು ಸ್ವಲ್ಪ ಪೂಜೆಗೆ ಹೂವು ಅಂತ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಕೂಡ ತರಿಸ್ಕೊಳ್ಳೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಬೇಗ ರಂಗೋಲಿ ಬಿಟ್ಬಿಡೋಣ, ಅದಾದಮೇಲೆ ಪಾಪುನ ಕರ್ಕೊಂಡು ಸ್ನಾನಕ್ಕೆ ಹೋಗೋದಕ್ಕಾಗುತ್ತೆ, ಬೇಗ ಬಂದು ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಹೊಸಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ನನಗೆ ಈ ರೀತಿಯಾಗಿ ಬಾಗಿಲಿಗೆ ರಂಗೋಲಿ ಬಿಡೋದು ಇದೆಲ್ಲ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಅಲ್ವಾ ನಾನು ಇವಾಗ ಒಂದು ಸ್ವಲ್ಪ ದಿನ ಏನು ಬಾಗಿಲಿಗೆ ರಂಗೋಲಿ ಬಿಡ್ತಾ ಇರಲಿಲ್ಲ. ಆವಾಗ ಹೊರಗಡೆ ನೋಡೋದಕ್ಕೆ ಒಂಥರ ಬೇಜಾರಾಗೋದು, ಖಾಲಿ ಇರ್ತಿತ್ತು ಒಂಥರ. ಜೀವನ್ ಕೂಡ ಅಲ್ವಾ ಯಾವಾಗಾದರೂ ಪೂಜೆ ಮಾಡಿದಾಗ ಅಷ್ಟೇ ಅವರು ಬಾಗಿಲಿಗೆ ರಂಗೋಲಿ ಅಂತ ಬಿಡ್ತಾ ಇದ್ದಿದ್ದು. ಅಂದರೆ ನಮ್ಮ ಮನೆಯಲ್ಲಿ ಅದೇನು ರಂಗೋಲಿ ಪ್ಲೇಟ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ರಂಗೋಲಿ ಅಂತ ಹಾಕೊಂಡ್ಬಿಡೋರು. ಇನ್ನು ಅದು ಬಿಟ್ಟರೆ ರಂಗೋಲಿನೇ ಇರ್ತಿರ್ಲಿಲ್ಲ. ಬಟ್ ಇವಾಗ ನಾನು ಪ್ರತಿದಿನವೂ ಕೂಡ ರಂಗೋಲಿ ಬಿಡಬೇಕು ಅಂತ ಬಿಡ್ತಾಯಿದ್ದೀನಿ. ಸೊ ಅದೇನೋ ಮನೆಗೆ ಲಕ್ಷಣ ಅಂತ ಅನಿಸುತ್ತೆ ಬಾಗಿಲಲ್ಲಿ ನೋಡೋದಕ್ಕೆ. ಸೊ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಇಲ್ಲಿ ರಂಗೋಲಿ ಬಿಟ್ಟಿದ್ನಲ್ವ, ಹಾಗಾಗಿ ಕೇಳಿದರು ಯಾಕೆ ನೀವು ಈ ಒಂದು ಗಿಡದ ಮುಂದೆ ರಂಗೋಲಿ ಬಿಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಾಗಿ ನಾನು ಆ ಒಂದು ಗಿಡದ ಮುಂದೆ ರಂಗೋಲಿ ಬಿಡ್ತಾ ಇರೋದು ಕಾರಣ ಬಂದುಬಿಟ್ಟು ಮೇಲ್ಗಡೆ ನಾನು ತುಳಸಿ ಪಾಟ್ನ ಇಟ್ಟಿದ್ದೀನಿ. ಈ ಕಡೆ ಕಾರ್ನರಲ್ಲಿ ಇಟ್ಟಾಗ ಅದೇನೋ ಗೊತ್ತಿಲ್ಲ ತುಳಸಿ ಗಿಡ ಒಣಗಿ ಹೋಗೋದು ಯಾವಾಗ್ಲೂ. ಹಾಗಾಗಿ ಇಲ್ಲಿ ಮೇಲ್ಗಡೆ ಒಂದು ಕಟ್ಟೆ ಮೇಲೆ ಇಟ್ಟರೆ ಅಲ್ವಾ ಬಿಸಿಲು ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಗಿಡನೂ ಕೂಡ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ತುಳಸಿ ಪಾಟ್ನ ಮೇಲ್ಗಡೆ ಇಡಿಸ್ಬಿಟ್ಟಿದ್ದೀನಿ ನನ್ನ ತಮ್ಮನ ಸಹಾಯ ತೊಗೊಂಡು. ಇವಾಗ ಅದಕ್ಕೋಸ್ಕರನೇ ತುಳಸಿ ಮುಂದೆ ರಂಗೋಲಿ ಬಿಡೋಣ ಅನ್ನೋದಕ್ಕೋಸ್ಕರ ಈ ಒಂದು ಜಾಗದಲ್ಲಿ ರಂಗೋಲಿ ಬಿಡ್ತಾ ಇರೋದು. ಅದು ಬಿಟ್ಟರೆ ಈ ಒಂದು ಗಿಡಕ್ಕೆ ಸೇರುತ್ತೆ ಅಂತ ಅಲ್ಲ. ಲಾಸ್ಟ್ ಒಂದು ವ್ಲಾಗಲ್ಲಿ ಒಬ್ಬರು ಕೇಳಿದರು, ಹಾಗಾಗಿ ನಾನು ಅದಕ್ಕೆ ಹಾಗೆ ಆನ್ಸರ್ ಮಾಡಿದೆ. ಸೊ ಮೇಲ್ಗಡೆ ತುಳಸಿ ಗಿಡ ಇದೆ, ಅದ್ರ ಕೆಳಗಡೆ ನಾನು ರಂಗೋಲಿ ಬಿಟ್ಟಿದ್ದೀನಿ. ಇನ್ನು ತಿಂಡಿಗೆ ಅಂತ ನಾನು ಹೆಸ್ರು ಕಾಳನ್ನ ನೆನೆಸಿದ್ದೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇವಾಗ ಹೆಸ್ರು ಕಾಳನ್ನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೇ ಒಂದು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಈ ಒಂದು ದೋಸೆ ಟೇಸ್ಟ್ ವೈಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂತ ಎಲ್ಲ ಏನೂ ಇಲ್ಲ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುವಂತಹ ದೋಸೆನ ಮಾಡ್ಕೋಬೋದು. ಇನ್ನು ದೋಸೆಗೆ ಅಂತ ಅಂದ್ಬಿಟ್ಟು ನಾನು ಚಟ್ನಿನ ಕೂಡ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿಗೆ
ಒಂದು ಹಸಿಮೆಣ್ಸಿನ್ಕಾಯಿ, ಅದಾದಮೇಲೆ ಒಂದು ಸ್ವಲ್ಪ ಕಡಲೆ, ಒಂಚೂರು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚಟ್ನಿನ ರೆಡಿ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಈ ಕಡೆ ನಾನು ದೋಸೆಗೆ ಅಂತ ಅಂದ್ಬಿಟ್ಟು ಹೆಂಚನ್ನ ಇಟ್ಟಿದ್ದೀನಿ. ಪಾಪು ಮಲಗಿರುವಾಗ ನಾನು ಕೂಡ ಬೇಗ ತಿಂಡಿ ತಿನ್ಕೊಂಬಿಡೋಣ ಅನ್ನೋದಕ್ಕೋಸ್ಕರ ನಾನಿವಾಗ ತಿಂಡಿ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬ ಲೇಟಾಗೆಲ್ಲ ತಿಂಡಿ ತಿನ್ನೋದಕ್ಕಾಗಲ್ಲ. ಇವಾಗ ಕೆಲಸನೂ ಕೂಡ ಮಾಡ್ತಿರ್ತೀನಿ ಅಲ್ವಾ, ತುಂಬ ಬೇಗ ಸುಸ್ತಾಗೋಗ್ಬಿಡುತ್ತೆ. ಹಾಗಾಗಿ ಪಾಪು ಮಲಗಿರೋ ಟೈಮಲ್ಲಿ ನಾನು ಕೂಡ ಬೇಗ ಬಂದು ತಿಂಡಿ ಮಾಡಿಕೊಂಡು ತಿಂದ್ಬಿಡ್ತೀನಿ. ಕರೆಕ್ಟಾಗಿ ನೋಡಿ ನಾನು ತಿಂಡಿ ತೊಗೊಂಡು ಬಂದೆ, ಪಾಪು ಕೂಡ ಕರೆಕ್ಟಾಗಿ ಎದ್ಲು. ನಾನು ಯಾವಾಗ ಒಂದು ತುತ್ತು ಬಾಯಲ್ಲಿ ಇಟ್ಕೋಬೇಕು ಅದೇ ಟೈಮು ಕರೆಕ್ಟಾಗಿ ಎದ್ದೇಳ್ತಾಳೆ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಆಯಿತು, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಸ್ನಾನಕ್ಕೆ ಹೋಗಬೇಕು. ಫಸ್ಟಿಗೆ ಪಾಪುಗೆ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಸ್ನಾನ ಮಾಡೋಣ ಅಂತ. ಇವತ್ತು ತಲೆಗೆ ಎಣ್ಣೆ ಬೇರೆ ಹಚ್ಕೊಬಿಟ್ಟಿದ್ದೀನಿ ನಾನು. ಮತ್ತು ದೇವ್ರ ಪೂಜೆ ಕೂಡ ಮಾಡೋಣ ಅಂದ್ಬಿಟ್ಟು ನಿನ್ನೆಯಿಂದ ಮಾಡ್ತಾಯಿದ್ದೀನಿ. ಅದೇನೋ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಹಾಗಾಗಿ ನಿನ್ನೆಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ. ಹಾಗೆಯೇ ಪಾಪುನೂ ಕೂಡ ಮಲ್ಕೊಂಡಿದ್ಲು ನಾನು ಕೆಲಸ ಮಾಡಿ ಮುಗಿಸ್ಕೊಳ್ಳೋವರೆಗೂ. ಇವಾಗ ಎದ್ಲು, ಫೀಡಿಂಗ್ ಮಾಡಿಸ್ಬಿಟ್ಟು ಈಗ ಸ್ನಾನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಆಯಿಲ್ ಏನೂ ಅಪ್ಲೈ ಮಾಡ್ತಾಯಿಲ್ಲ. ತಲೆ ಸ್ನಾನ ಮಾಡುವಾಗ ಅವಳಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ ದಿನ. ಪ್ರತಿದಿನ ಏನೂ ಆಯಿಲ್ ಅಪ್ಲೈ ಮಾಡಲ್ಲ. ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ ಅಲ್ವಾ ಮಗಳೇ. ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿ ನನ್ನ ಕಂದ ಮಲ್ಕೊಂಡಿತ್ತು ಗೊತ್ತಾ. ನಾನು ಕೆಲಸ ಮಾಡಿ ಮುಗಿಸ್ಕೊಳ್ಳೋವರೆಗೂ ಆರಾಮಾಗಿ ಟಚಿ ಮಾಡಿಕೊಂಡು ಇತ್ತು ಅಲ್ವಮ್ಮ. ಈ ಥರ ಇದ್ಬಿಟ್ರೆ ಮೇಂಟೆನೆನ್ಸ್ ಈಸಿ. ನೋಡಿ, ಈ ಕಡೆ ತಿರ್ಕೊಂಡ್ರೆ ಈ ಕಡೆ ತಿರ್ಕೋತಾಳೆ, ಈ ಕಡೆ ತಿರ್ಕೊಂಡ್ರೆ ಈ ಕಡೆ ತಿರ್ಕೋತಾಳೆ. ಪಾಪುಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 1 hour ಆಗೋಗ್ಬಿಟ್ಟಿತ್ತು. ನಾನು 11:30 ಅಷ್ಟೊತ್ತಿಗೆಲ್ಲ ದೇವ್ರಿಗೆ ಪೂಜೆ ಮಾಡಿಬಿಡೋಣ ಅನ್ನೋದಕ್ಕೋಸ್ಕರ ಬೇಗನೆ ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟೆ. 11:30 ಅಷ್ಟೊತ್ತಿಗೆ ಯಾಕೆ ಅಂತ ಅಂದರೆ ಇನ್ನು 12 ಗಂಟೆ ಮೇಲೆ ದೀಪ ಹಚ್ಚೋದಕ್ಕೆ ಅಷ್ಟು ಸರಿ ಅನಿಸಲ್ಲ. ಸೊ ಹಾಗಾಗಿ ಬೇಗನೆ ಮಾಡ್ಕೊಂಬಿಡೋಣ ಅನ್ನೋದಕ್ಕೋಸ್ಕರ ಪಾಪುಗೂ ಕೂಡ ಸ್ನಾನ ಮಾಡಿಸಿ ಅವಳಿಗೆ ಫೀಡಿಂಗ್ ಮಾಡಿಸಿ ಆಮೇಲೆ ಮಲಗಿಸ್ದೆ. ಅದಾದಮೇಲೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಇನ್ನು ಜೆಪ್ಟೋನಲ್ಲಿ ಹೂವು ಎಲ್ಲ ಕೂಡ ಆರ್ಡರ್ ಮಾಡಿದ್ದೆ ಬೆಳಗ್ಗೆನೇ, ಎಲ್ಲ ಕೂಡ ಬಂದಿತ್ತು. ಸೊ ಇವಾಗ ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ಪೂಜೆನ ಮಾಡ್ತೀನಿ. ಸ್ವಲ್ಪ ದೇವ್ರ ಮನೆಯೆಲ್ಲ ಏನು ಪ್ರತಿದಿನ ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ರೋಸ್ನ ತರಿಸಿದ್ದೆ. ಆ್ಯಕ್ಚುಲಾಗಿ ನಾನು ಅಂದ್ಕೊಂಡೆ ಬೇರೆ ಥರ ಬರುತ್ತೆ ಅಂತ, ಬಟ್ ಅದು ನೋಡಿದ್ರೆ ಈ ರೀತಿಯಾಗಿ ಬಂದಿತ್ತು. ಒಂದು ಸ್ವಲ್ಪ ಏನಂದರೆ ಜಾಸ್ತಿ ಅರಳ್ಬಿಟ್ಟಿದೆ ಅಂತ ಅನ್ನಿಸ್ತು. ಬಟ್ ಅದರ ಸುವಾಸನೆ ಅಂತೂ ಏನು ಸಖತ್ತಾಗಿತ್ತು ಗೊತ್ತಾ. ಅದನ್ನು ದೇವರಿಗೆ ಮುಡಿಸ್ತಾ ಇರುವಾಗ ಫುಲ್ ದೇವ್ರ ಮನೆಯೇ ಗಮ್ಮಂತ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ದೇವರಿಗೆ ಕೂಡ ಅಷ್ಟೇ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಾನು. ಜೀವನ ಏನಾದರೂ ತೊಗೊಂಬರೋ ಥರ ಇದ್ದಿದ್ರೆ ನಾನು ಇದೇ ಥರ ಹೂವು ಬೇಕು ಅಂತ ಹೇಳಿಬಿಟ್ಟು ತರಿಸ್ಬೋದಾಗಿತ್ತು. ಹಿಂದಿನ ದಿನ ನನಗೂ ಕೂಡ ಮರ್ತೋಯ್ತು. ಸೊ ಜೆಪ್ಟೋನಲ್ಲೇ ಆರ್ಡರ್ ಮಾಡಿ ತರಿಸ್ಕೊಂಡೆ. ಇವಾಗ ದೇವರಿಗೆಲ್ಲ ಹೂವು ಮುಡಿಸ್ಬಿಟ್ಟು ಅಲಂಕಾರ ಕೂಡ ಮಾಡ್ಕೊಂಡಿದ್ದಾಯಿತು.
ಪೂಜೆ ಎಲ್ಲ ಮಾಡಿದ್ದಾಯಿತು. ತುಂಬ ನೆಮ್ಮದಿಯಾಗಿ ಸಂತೃಪ್ತಿಯಿಂದ ಪೂಜೆನ ಮಾಡಿದೆ. ಹಾಗೆಯೇ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮನೆಯಲ್ಲಿ ಖರ್ಜೂರ ಇತ್ತು, ಸೊ ಅದನ್ನೇ ನೈವೇದ್ಯನ ಮಾಡಿಬಿಟ್ಟು ಪೂಜೆ ಮಾಡಿದೆ. ಇನ್ನು ನೆಮ್ಮದಿಯಾಗಂತೂ ಪೂಜೆ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಪ್ರತಿದಿನ ಈ ರೀತಿಯಾಗಿ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ. ಆಯಿತು, ಪೂಜೆ ಎಲ್ಲ ಮಾಡಿದ್ದು. ಇವಾಗ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಆಳ್ವಿ ಬೀಜ ನೆನೆಸಿಟ್ಟಿದ್ದೆ, ಅದು ಕೂಡ ಹಾಕಿದೆ. ಆಳ್ವಿ ಪಾಯಸ ಮಾಡ್ಕೊಂಡು ಕುಡಿತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೆಲಸ ಮಾಡ್ತೀನಿ. ಟೈಮ್ ಆಗಲೇ 11:30 ಆಗೋಗ್ಬಿಟ್ಟಿದೆ. ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಬೇಗನೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಹೇಗಿದ್ರೂ ಅದು 11:30 ಆಗೋಯಿತು. ನನ್ನ ಮಗಳೂ ಕೂಡ ಅಷ್ಟೇ ಇವತ್ತು ಆರಾಮಾಗಿ ನಿದ್ದೆ ಮಾಡೋದು. ನನಗೂ ಕೂಡ ಹಾಗಾಗಿ ಬೇಗ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಯಿತು. ಈಗ ಎದ್ದೇಳ್ತಾ ಇದ್ದಾಳೆ. ಇನ್ನು ನಾನು ಆಳ್ವಿ ಪಾಯಸ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಪಾಪನೂ ಕೂಡ ಎದ್ಲು. ಆಲ್ಮೋಸ್ಟ್ 2 hours ಒಂದ್ಸಲಿ ಅವಳು ಎದ್ದೇಳ್ತಾಳೆ. ಒಂದೊಂದು ಸಲ ಮಾತ್ರ ಏನಾದರೂ ಸೌಂಡ್ ಆದರೆ ಅಲ್ವಾ, ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಎದ್ಬಿಡ್ತಾಳೆ. ಸೊ ನಾನು ಕೂಡ ಆದಷ್ಟು ಸೈಲೆಂಟಾಗಿ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಸೊ ಈಗ ಆಳ್ವಿ ಪಾಯಸ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಕುಟ್ಟಿ ಹಾಕ್ಬಿಟ್ಟು ಆಮೇಲೆ ಏಲಕ್ಕಿನೂ ಕೂಡ ಹಾಕಿಟ್ಟು ಲೋ ಫ್ಲೇಮಲ್ಲಿ ಬಂದಿದ್ದೀನಿ ಪಾಪುನ ಎತ್ಕೊಳ್ಳೋಕ್ಕೆ ಅಂತ. ಇನ್ನು ಪಾಪುನ ಎತ್ಕೊಂಡು ಫೀಡಿಂಗ್ ಮಾಡಿಸಿ ಅದಾದಮೇಲೆ ಅದು ಕೂಡ ರೆಡಿಯಾಗಿರುತ್ತೆ. ಆಳ್ವಿ ಪಾಯಸ ಕುಡಿದ್ಬಿಟ್ಟು ಅದಾದಮೇಲೆ ಅಡುಗೆ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಜನ ಕೇಳ್ತಿರ್ತೀರ ಆಳ್ವಿ ಅಂದರೆ ಏನು ಅಂತ ಅಂದ್ಬಿಟ್ಟು. ಆಳ್ವಿ ಬೀಜ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಬಂದುಬಿಟ್ಟು ಹಾಲಿನ ಸೀಡ್ಸ್ ಅಂತಾರೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಎಲ್ಲರೂ ಕೂಡ ಮಾಡ್ಕೊಂಡು ಕುಡಿಬೋದು. ಅದರಲ್ಲೂ ಕೂಡ ಬಾಣಂತಿಯರಿಗೆ ಉತ್ತರ ಕರ್ನಾಟಕ ಕಡೆ ಇದನ್ನು ಜಾಸ್ತಿ ಕೊಡ್ತಾರಂತೆ. ಸೊ ನನಗೂ ಕೂಡ ಹೆಲ್ಪ್ ಆಗಿದೆ. ಸೊಂಟ ನೋವು ಈ ಥರದ್ದೆಲ್ಲ ಏನೂ ಅಷ್ಟಾಗಿಲ್ಲ. ಮಲ್ಕೊಂಡು ನಾನು ಕೂಡ ಹಾಗೆ ಪಾಪುಗೆ ಫೀಡಿಂಗ್ ಮಾಡಿಸ್ಕೊಂಡು ಆಳ್ವಿ ಪಾಯಸನ ಕೊಟ್ಟೆ. ಇವಾಗ ಅಡುಗೆ ಮಾಡಬೇಕು. ಅವರೆಕಾಯಿ ಇದೆ, ನೆನ್ನೆ ಬಿಡಿಸಿಟ್ಟಿದ್ದೆ, ಅದನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತೀನಿ. ಮತ್ತು ಮನೆಯಲ್ಲಿ ಸಾಂಬಾರು ಪುಡಿ ಕೂಡ ಖಾಲಿ ಆಗಿದೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಫ್ ಇನ್ ಕೇಸ್ ಮನೆಯಲ್ಲಿ ಏನಾದರೂ ಸಾಂಬಾರು ಪುಡಿ ಖಾಲಿ ಆದಾಗ ಅಲ್ವಾ, ಈ ಒಂದು ಸಾಂಬಾರು ಮಾಡಿಕೊಂಡ್ರೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ಒಂದ್ಸಲಿ ಅಲ್ಲ, ಪದೇ ಟ್ರೈ ಮಾಡ್ತೀರ ನೀವು ಖಂಡಿತವಾಗ್ಲೂ. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ, ಈಗ ರೆಸಿಪಿನ ಕೂಡ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಸಾಂಬಾರು ಮಸಾಲೆಗೆ ಫಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಜಾರಿಗೆ ಒಂದು ಸ್ವಲ್ಪ ಧನ್ಯನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1.5 ಸ್ಪೂನಷ್ಟು. ಅದಾದಮೇಲೆ 1.5 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲಿ ಒಂದು 6 ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಅರಿಶಿನ, ಅದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದು ತರ್ತರಿಯಾಗಿ ರುಬ್ಕೋಬೇಕು, ನೀರು ಆ್ಯಡ್ ಮಾಡ್ಕೋಬಾರ್ದು. ಸೊ ಇದನ್ನು ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ 5 ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ನೀರೇನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚೆನ್ನಾಗೇ ಪೇಸ್ಟ್ ಆಗುತ್ತೆ. ಸೊ ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ಈಗ ಮಸಾಲೆ ರುಬ್ಕೊಂಡಿದ್ದಾಗಿದೆ, ಈ ರೀತಿಯಾಗಿ ರೆಡಿಯಾಗಿದೆ. ಸೊ ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾನು ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಅವರೆಕಾಯಿ ಮತ್ತು ಆಲೂಗಡ್ಡೆನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಈಗ ನಾನು ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ ಒಗ್ಗರಣೆನಲ್ಲೇ ಫ್ರೈ ಮಾಡ್ಕೋತೀನಿ. ಸೊ ದಟ್ ಘಮ ಚೆನ್ನಾಗಿ ಬಿಡುತ್ತೆ, ಹಾಗೆಯೇ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ಬೇಕಾಗಿರೋ ಅಷ್ಟು ಸಾಂಬಾರಿಗೆ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾನೊಂದು 2 ವಿಷಲ್ ತಗೊಳ್ತೀನಿ. ಸೊ ಬೇಗನೆ ಸಾಂಬಾರು ರೆಡಿ ಆಗೋಯ್ತು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಿಂಪಲಾಗಿ ಈಸಿಯಾಗಿ ಆಲ್ಮೋಸ್ಟ್ ಒಂದು 10 ನಿಮಿಷದಲ್ಲೆಲ್ಲ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಬಾಯ್.